ಕೋಲಾರ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಈ ಯೋಜನೆಯ ಲಾಭವನ್ನು ಹಲವು ಗರ್ಭಿಣಿಯರು ಪಡೆದುಕೊಂಡಿದ್ದು, ಅಪೌಷ್ಟಿಕತೆ ನಿವಾರಣೆಗೆ ಸಹಕಾರಿಯಾಗಿದೆ. ಗರ್ಭಿಣಿಯರು, ಬಾಣಂತಿಯರಿಗೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದ್ದು, ಸರ್ಕಾರ ನೀಡುವ ಪ್ರೋತ್ಸಾಹಧನವನ್ನು ನೇರವಾಗಿ ಅವರ ಖಾತೆಗೆ ವರ್ಗಾಯಿಸಲಾಗುತ್ತಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಫಲಾನುಭವಿಗಳಿಗೆ ಅಗತ್ಯವಿರುವ ಮಾಹಿತಿಯನ್ನು ನೀಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಕಂತುಗಳಲ್ಲಿ ಸರ್ಕಾರದಿಂದ ಹಣ ಸಂದಾಯವಾಗಿದೆ. ಪೌಷ್ಟಿಕ ಆಹಾರ ಖರೀದಿಗೆ ಅನುಕೂಲವಾಗಿದೆ ಎಂದರು. ಸರ್ಕಾರದಿಂದ ಮಾತ್ರ ಒಂದು ಸ್ಕೀಮಿಂದ 3,000 ದುಡ್ಡು ಕೊಟ್ಟಿದ್ರು. ನಮ್ಮ ಆರೋಗ್ಯ ಹೆಂಗಿದೆ ಏನು ಅಂತ ತಿಂಗಳು ಕೇಳ್ತಿದ್ರು. ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಮತ್ತೆ ಈ ತರ ಇರಬೇಕು, ಈ ತರ ಫುಡ್ ತಿನ್ಬೇಕು ಅಂತ ಹೇಳ್ತಿದ್ರು. ನಮ್ಮ ಯಜಮಾನ ಮತ್ತೋರ್ವ ಫಲಾನುಭವಿ ನೂರ್ ಶಬೀರ್, ಮಾತೃವಂದನಾ ಯೋಜನೆಯು ಅಪೌಷ್ಟಿಕತೆ ನಿವಾರಣೆಗೆ ಸಹಕಾರಿಯಾಗಿದೆ ಎಂದರು. ಮಗನಿದ್ದಾನೆ, ಒಬ್ಬಳು ಮಗಳು ಡೆತ್ ಆಗಿದ್ಲು. ಇವಾಗ 3rd ಬೇಬಿ. ಎಲ್ಲ ಆರೋಗ್ಯವೂ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ತಿಂಗಳು ಎಲ್ಲ ಅನುಕೂಲವಾಗಿದೆ. ಅಂಗನವಾಡಿ ಕಾರ್ಯಕರ್ತೆ ಪುಷ್ಪಾ ಶ್ರೀನಿವಾಸ್ ಮನೆ ಮನೆಗೆ ಭೇಟಿ ನೀಡಿ ಗರ್ಭಿಣಿಯರು ಹಾಗೂ ಬಾಣಂತಿಯರ ಆರೈಕೆ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದು ತಿಳಿಸಿದರು. ಆರೋಗ್ಯ ತಪಾಸಣೆ ಮಾಡಿಸ್ತೇವೆ. ಫಸ್ಟ್ ನಮ್ಮ ಇಲಾಖೆಯಿಂದ ಕೊಡುವಂಥ ಎಲ್ಲ ಸರ್ಕಾರ ಸೌಲಭ್ಯಗಳನ್ನ ಒದಗಿಸೋಕೆ ಮೊದಲು ಇಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎನ್ ನಾರಾಯಣಸ್ವಾಮಿ, ಹೆಣ್ಣು ಮಕ್ಕಳಲ್ಲಿ ಅಪೌಷ್ಟಿಕತೆ ಕೊರತೆ, ರಕ್ತಹೀನತೆ ಸಮಸ್ಯೆಗಳ ನಿವಾರಣೆಗೆ ಈ ಯೋಜನೆ ಸಹಕಾರಿಯಾಗಿದೆ. 2017ರಿಂದ ಸಕ್ರಿಯವಾಗಿರುವ ಈ ಯೋಜನೆ ಜಿಲ್ಲೆಯಲ್ಲಿ 100% ಪ್ರಗತಿ ಸಾಧಿಸಿದೆ ಎಂದರು. 2017ರಿಂದ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಗತವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಗರ್ಭಿಣಿ ಆದಂಥವಳಿಗೆ ಇದು ಬಹಳ ಅನುಕೂಲಕರವಾದ ಒಂದು ಯೋಜನೆ.